ಅಕೌಂಟ್ ನಾಗೆ ಕಾಸು ಹಾಕಕ್ಕಾಗಲ್ವಂತೆ. ಅವನು ಕ್ಯಾಶ್ ನಾಗೆ ಕೊಡ್ತಾನಂತೆ. ಕ್ಯಾಶ್ ಕೊಟ್ರೆ ಇಸ್ಕೊಬಿಡು. ಓಕೆ. ನಾನ್ ಹೇಳ್ದೆ ತಾನೆ ನೀವ್ ಪರೇಡ್ ಅಟೆಂಡ್ ಮಾಡ್ಲೇಬೇಕು ಅಂತ, ಆದ್ರೆ ನೀವು ನನ್ ಮಾತೆ ಕೇಳಿಲ್ಲ. ಈಗ ನೋಡಿ, ಆ ಮಾಲಿನಿ ಪರೇಡ್ಗೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದಾಳೆ. ಸೊ ನೀವೀಗ ಅಲ್ಲಿಗೆ ಹೋಗ್ಲೇಬೇಕು, ಪರೇಡ್ ಅಟೆಂಡ್ ಮಾಡ್ಲೇಬೇಕು. ಹೌದೇ? ಮಾಡ್ಲಿ ಬಿಡು ಗಂಗವ್ವ, ನಮ್ಗೇನ್ ದಿಗ್ಲ. ನಾನ್ ಯಾರು? ಹೋಮ್ ಮಿನಿಸ್ಟರ್. ಈ ಹೋಮ್ ಮಿನಿಸ್ಟರ್ನೇ ಮುಟ್ಟೋ ಧೈರ್ಯ ಮಾಡ್ತಾಳ ಅವಳು? ಅದೆಲ್ಲ ಅಷ್ಟು ಸುಲಭದ ಮಾತಲ್ಲ. ಇಂಥ ಕೆಲ್ಸವೆಲ್ಲ ಆಗ್ಬೇಕು ಅಂದ್ರೆ ಮಿನಿಸ್ಟರ್ ಪರ್ಮಿಷನ್ ಇಂದೆ ಅವೆಲ್ಲ ಆಗಕ್ಕಿಲ್ಲ. ನನ್ನ ಕಾಡ್ದಾಗೆ ನನ್ನನ್ನೇ ತಪ್ಪಿತಸ್ಥ ಅಂತ ನಿಲ್ಸಿಕೊಂಡವಳ ಅವಳು. ಈ ಜನ್ಮದಾಗ ಅವೆಲ್ಲ ಆಗಕ್ಕಿಲ್ಲ. ಅದೇ ಮತ್ತೆ ಆ ಮಾಲಿನಿ ಅವಳು ದೊಡ್ಡ ಇವಳು ಅಂತ ಅನ್ಕೊಬಿಟ್ಟವಳೆ. ನಾವ್ ಮುಟ್ಸಿರೋ ಬಿಸಿ ಇನ್ನೂ ಎಮ್ಮಂಗೆ ತಟ್ಟಿಲ್ಲ ಅಂತ ಅನಿಸ್ತದೆ. ಅದಕ್ಕೆ ಹಿಂಗೆಲ್ಲ ಆಡ್ತಾವಳೆ. ಅವಳು ನಮ್ ಮುಂದೆನೆ ಆಟ ಕಟ್ಟಿದ್ರೆ ನಾವ್ ಸುಮ್ಕೆ ಬಿಟ್ಬಿಟ್ಟೇವಾ? ಅವಳು ನಮ್ಮನ್ ಮುಟ್ಬೇಕು ಅಂದ್ರೆ ಇನ್ನೂ 10 ಜನ್ಮ ಉಟ್ಬಿಟ್ಟು ಬರ್ಬೇಕು. ಅಂತ ಪವರು ನಮ್ಮ ಅಪ್ಪಯ್ಯಂದು. ಏನಪ್ಪಯ್ಯ? ಪೆರೇಡ್ ಅಂತೆ, ಪೆರೇಡ್. ಅಲ್ಲ, ನೀವಿಬ್ರು ಯಾಕೆ ಈಗ ಆಡ್ತಿದ್ದೀರಾ? ನೋಟಿಸ್ ಇಶ್ಯೂ ಆಗಿದೆ ಅಂದ್ರೆ ನೀವ್ ಅದನ್ನ ರೆಸ್ಪೆಕ್ಟ್ ಮಾಡ್ಲೇಬೇಕು. ಅಲ್ಲ, ನೀವು ಈಗ ಮಿನಿಸ್ಟರ್, ಆದ್ರೆ ಒನ್ಸ್ ಅಪಾನ್ ಅ ಟೈಮ್ ನೀವು ರೌಡಿ ಶೀಟರ್. ಸೊ ನೀವು ಪರೇಡ್ ಅಟೆಂಡ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಸುಮ್ನೆ ತೊಂದ್ರೆ ಆಗುತ್ತೆ. ತೊಂದ್ರೆನೆ ನಮ್ಗೆ. ರುದ್ರ ಅವ್ರೆ, ತಮಾಷೆ ಮಾಡ್ಬೇಡಿ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಅಲ್ಲ, ಪರೇಡ್ ಹೇಗ್ ತಪ್ಪಿಸ್ಕೋತೀರಾ? ತಮಾಷೆ ಅಲ್ಲ ಮೇಡಮ್. ಹೊಸಿ ಇರಿ ಕೊಡ್ಲಾ? ತಗೊಳ್ಳಿ, ಇದು ನೋಡಿ. ಇದೇನಿದು? ಏನ್ ನೋಡಿ? ವಾಟ್? ಏನ್ ಹೇಳ್ತಿದ್ಯಾ ಮಾಲಿನಿ? ನಿಜ, ನಾವು ರಂಗೋಲಿ ಕೆಳಗ್ ನುಗ್ಗಿದ್ರೆ ಅವರು ಭೂಮಿಯೊಳಗೆ ನುಗ್ಬಿಟ್ಟಿದ್ದಾರೆ. ಅವ್ರಿಗೆ ಮಣ್ ಮುಗಿಸ್ಬೇಕು ಅಂತ ನಾವ್ ಮಾಡಿದ ಪ್ಲಾನ್ ಎಲ್ಲ ವ್ಯರ್ಥ ಆಯ್ತು. ಇದ್ಯಾಕ ಗಂಗವ್ವ ಸುಮ್ಕೆ ನೋಡ್ತಾ ಇದ್ಯಾ? ನಿನಗ್ ಓದಕ್ ಬರ್ತದಲ್ಲ, ಓದು. ಪರೇಡ್ ನಡೆಸೋದ್ರಿಂದ ರೌಡಿ ಶೀಟರ್ಗಳ ಮೂಲಭೂತ ಹಕ್ಕಿಗೆ ಧಕ್ಕೆ ಅನ್ನೋ ಕಾರಣಕ್ಕೆ ಸ್ಟೇ ಆರ್ಡರ್, ಅದು ಹೈಕೋರ್ಟ್ ಇಂದ. ಇಲ್ಲ, ಇವ್ರ ಬುದ್ಧಿ ತೋರ್ಸ್ಬಿಟ್ರಲ್ಲ, ಅಧಿಕಾರನ ಹೀಗ್ ದುರುಪಯೋಗ ಪಡಿಸ್ಕೊಳ್ತಿದಾರಲ್ಲ. ಇವ್ರಿಗೆ ಯಾರು ಹೇಳೋರ್ ಕೇಳೋರ್ ಇಲ್ವಾ? ಹೇಳೋರು ಯಾರು ಇಲ್ದಿರಕೆಯ ಅವ್ರು 3 ಬಿಟ್ಟು ಇತ್ತಿರೋದು. ಹೇಳೋರು ಇದ್ದಿದ್ದು ಹಿಂಗ ಆಡಾರ. ಹೌದು ಅಕ್ಕ, ಹಂಗನ್ ಕೈಲಿ ಮಾಣಿಕ್ಯ ಕೊಟ್ರೆ ಹೀಗೆ ಆಗೋದು. ಅವ್ರ ಕೈಲಿ ಅಧಿಕಾರ ಇದೆ ಅಂತ ಅವ್ರಿಗೆ ಹೇಗ್ ಬೇಕೋ ಹಾಗೆ ಬಳಸ್ಕೊತಾ ಇದ್ದಾರೆ. ಇವ್ರನ್ನ ಹೀಗೆ ಬಿಟ್ರೆ ಸರ್ಕಾರನ ತನ್ನ ಮನೆ ಅಂತ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಹೇಗ್ ಬೇಕೋ ಹಾಗೆ ಆಟ ಆಡ್ತಾರೆ. ಇಲ್ಲ, ನಾವ್ ಅವ್ರನ್ನ ಹೀಗೆ ಬಿಡಬಾರ್ದು. ಕಾನೂನಿನ ಮೂಲಕನೇ ಅವ್ರನ್ನ ಕಟ್ ಹಾಕ್ಬೇಕು. ಯಾರು ಏನಾದ್ರು ಮಾಡ್ಕೊಳ್ಳಿ ಅಮ್ಮಿಯವ್ರೆ, ಊರು ಸಾಬ್ರಿ ನಮ್ಗ್ಯಾಕೆ? ನಾವ್ ಯಾರು ಅವ್ರ ತಂಟೆಗೆ ಹೋಗೋದ್ ಬೇಡ. ಹಾಗಿದ್ರೆ ಅವ್ರು ಆಡಿದ್ದೆ ಆಟ ಅಂತ ಹಾಗೆ ಸುಮ್ನೆ ಬಿಟ್ಬಿಡ್ಬೇಕಾ ಜೋಗಿ ಅವ್ರೆ? ಅಮ್ಮಿಯವ್ರೆ, ಕೊಚ್ಚೆ ಅಂತ ಗೊತ್ತಾದ್ಮೇಲೆ ನಾವ್ ಅದರಿಂದ ದೂರ ಇರೋದೇ ಒಳ್ಳೇದು. ಇವಾಗ ಹಂಗಂತ ನಾನ್ ಪರೇಡ್ ಹೋಗಕ್ಕಿಲ್ಲ ಅಂತ ಹೇಳ್ತಿಲ್ಲ. ನಾನ್ ಹೋಯ್ತೀನಿ, ಅವ್ರು ಬಂದಾದ್ರೂ ಬಿಡ್ಲಿ, ಬಿಟ್ಟಾದ್ರೂ ಬಿಡ್ಲಿ. ಆದ್ರೆ ಅವ್ರನ್ನ ಎದುರಾಕಳಕ್ ಹೋಗಿ ನಮ್ಮನೆಯವ್ರ ಪ್ರಾಣಾಪಾಯಕ್ ಸಿಗಾಕೊಳ್ಳೋದು ನನ್ಗಿಷ್ಟ ಇಲ್ಲ. ಆ ಭಯದಿಂದ ನಾನು ಹೇಳ್ತೀವಿ, ನೀವೆಲ್ಲ ಅವರಿಂದ ದೂರ ಇದ್ಬಿಡಿ ದಯವಿಟ್ಟು. ಏನಾಯ್ತು ಬ್ರದರ್ ನಿಮ್ಗೆ? ಮುಂಚೆ ಯಾರ್ ಸವಾಸನೋ ಬೇಡ ಅಂತ ಹೇಳ್ತಾ ಇದ್ರು. ಆ ಮಾತ್ ಕೇಳಿ ನನ್ಗೆ ಖುಷಿಯಾಗಿ. ಆದ್ರೆ ಈಗ ನಿಮ್ ಮಾತ್ನ ಕೇಳಿ ನನ್ಗೆ ಬೇಸರ ಆಗ್ತಾ ಇದೆ. ಅನ್ಯಾಯನ ಎದುರುಗಡೆ ನಿಂತು ಹೆದರ್ಸ್ಬೇಕೇ ಹೊರತು ಭಯದಿಂದ ಹಿಂದೆ ಸರಿಬಾರ್ದು. ಹಾಗಂತ ನೀವು ಹೊಡೆದಾಡಿ ಬಡದಾಡಿ ಅಂತ ನಾನು ಹೇಳ್ತಾ ಇಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಆದ್ರೆ ಅವ್ರು ಮಾಡ್ತಿರೋದು ತಪ್ಪು ಅಂತ ಒಂದೇ ಒಂದು ವಾಯ್ಸ್ ರೈಸ್ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನೀವು ವಾಯ್ಸ್ ರೈಸ್ ಮಾಡಕ್ ಹೋಗಿ ನನ್ ಮನೆಯವ್ರನ್ನ ಅಪಾಯದ ತುತ್ತಲ್ಲಿ ಇಡೋದಕ್ ನನ್ಗೆ ಇಷ್ಟ ಇಲ್ಲ. ಅವ್ರವ್ರ ಸಮಸ್ಯೆ ಅವ್ರವ್ರೇ ಬಗೆಹರಿಸ್ಕೊಳ್ಳಿ. ಅಮ್ಮಿಯವ್ರೆ, ನೀವೇನಾದ್ರು ಬಂಡ ಧೈರ್ಯ ಮಾಡಿ ಅನ್ಯಾಯದ ವಿರುದ್ಧ ನಾನು ಹೋರಾಡ್ತೀನಿ ಅಂತೆಲ್ಲ ಹೋದ್ರೆ ನಾನಂತೂ ಒಪ್ಪಕ್ಕಿಲ್ಲ ಹೇಳ್ತೀವಿ. ಇವ್ರುಗಳ ಮಾತ್ಗೆಲ್ಲ ನೀವ್ ಕಿವಿ ಕೊಡ್ಬೇಡಿ. ಅವ್ರಿಷ್ಟ, ಹೋಗೋರು ಹೋಗ್ಲಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ಮನೆಯವ್ರ ಮಾತ್ರ ಯಾರ್ ತಂಟೆಗೂ ಹೋಗ್ಬೇಡಿ ಅಷ್ಟೇ. ಅಲ್ಲ ಜೋಗಿ ಅವ್ರೆ, ಅಷ್ಟೇ ಅನ್ನಲ್ಲ ಅಮ್ಮಿಯವ್ರೆ. ನೀವಿನ್ನೇನು ಹೇಳ್ಬೇಡಿ. ಡಿ ಸಿ ಮೇಡಮ್, ನಾನು ಬರ್ತೀನಿ ಅನ್ನಲ್ಲ, ಬನ್ನಿ. ಶಂಕರ್, ಇಷ್ಟು ದಿನ ಅವ್ರನ್ನ ಎದುರು ಹಾಕೋತಿದ್ದಿದ್ ನೀವೇ ಅವ್ರ ಸವಾಸ ಬೇಡ ಅಂತ ಹಿಂಜರಿತಿದ್ದೀರಾ ಅಂದ್ರೆ ಆಶ್ಚರ್ಯ ಆಗ್ತದೆ. ನೀವೇ ಹೀಗಾಗ್ಬಿಟ್ರೆ ಅವ್ರನ್ನ ಎದುರು ಹಾಕೊಳ್ಳೋದು ಯಾರು? ಶಂಕರ ಅವರು ತುಂಬಾ ಪೆಟ್ಟಿದ್ದಾರೆ. ಭೈರದೇವಿ ಅಮ್ಮನ್ನ ರುದ್ರಪ್ಪ ಮತ್ತೆ ಶಿವರುದ್ರಪ್ಪ ಕೊಲೆ ಮಾಡದೇ ಇರ್ಬೋದು, ಬೇರೆ ಯಾರು ಆ ಕೊಲೆನ ಮಾಡಿರ್ಬೋದು. ಆದ್ರೆ ಒಂದ್ಸಲ ತಿಂದಿದ್ ಪೆಟ್ಟನ್ನ ಮತ್ತೆ ಬೇರೆ ಯಾರು ತಿನ್ಬಾರ್ದು ಅನ್ನೋ ಮನಸ್ಥಿತಿಗೆ ತಲುಪಿಟ್ಟಿದ್ದಾರೆ. ಓಕೆ, ಕಾಂಟ್ ಹೆಲ್ಪ್ ಇಟ್. ಸ್ಟೇ ತಂದಿದ್ದಾರೆ ಅಂದ್ಮೇಲೆ ಪರೇಡ್ ಮಾಡೋದಕ್ಕಾಗಲ್ಲ, ಪ್ಲಾನ್ ಡ್ರಾಪ್ ಮಾಡ್ಲೇಬೇಕು. ವಾವ್, ವೆರಿ ಗುಡ್. ಆಸ್ ಅ ಅಡ್ವೊಕೇಟ್ ನನ್ಗೆ ಈ ಐಡಿಯಾ ಬಂದಿರ್ಲಿಲ್ಲ. ಬಟ್ ಈ ಸ್ಟೇ ಆರ್ಡರ್ ಮಾತ್ರ ಅಲ್ಟಿಮೇಟ್ ಪ್ಲಾನ್ ಅಲ್ವೇ? ಮತ್ತೆ ನಮ್ಮ ಅಪ್ಪಯ್ಯದ್ದು ತಲೆ ಅಂದ್ರೆ ತಲೆ. ಓ ಗಂಗವ್ವ, ಅವರು ಆಕಾಶದಾಗೆ ಹಾರಾಡ್ತೀನಿ ಅಂದ್ರೆ ನಾವು ಅದಕ್ಕಿಂತ ಮೇಲೆ ಚಂದ್ರಲೋಕಕ್ಕೆ ಹೊಂಟೋಯ್ತೀವಿ. ನನ್ಗಿದೆಲ್ಲ ಹೊಸಿನೂ ಇಷ್ಟ ಇಲ್ಲ ಅಮ್ಮಿಯವ್ರೆ. ನಿಮ್ ಕೈ ಮುಗಿತೀನಿ. ನೀವು ಅವ್ರಗಳ ಜೊತೆ ಸೇರ್ಕೊಂಡು ಅನ್ಯಾಯನ ಎದುರಿಸ್ತೀನಿ ಅಂತೆಲ್ಲ ನಿರ್ಧಾರ ಮಾಡ್ಬಿಡಿ. ಭಯ ಪಡ್ಬೇಡಿ, ಹಾಗೆಲ್ಲ ಏನು ಆಗಲ್ಲ. ಭಯ ಪಡ್ದೆ ಇನ್ನೇನ್ ಮಾಡ್ಲಿ ಅಮ್ಮಿಯವ್ರೆ? ಕೋತಿ ಕೈಗೆ ಎಂಡ ಸಿಕ್ತು ಅನ್ನೋಂಗೆ ಆ ಶಿವರುದ್ರಪ್ಪನ್ ಕೈಗೆ ಮಿನಿಸ್ಟರ್ ಪಟ್ಟ ಸಿಕ್ಕದೆ. ತನ್ನ ವಂಶದ ಕುಡಿ ತನ್ನ ಮೊಮ್ಮಗ ಕಾಣಿಸ್ತಾ ಇಲ್ಲ ಅನ್ನೋ ಬೇಜಾರೇ ಇಲ್ಲ ಅವನ್ಗೆ. ಇನ್ನು ಬೇರೆಯವರೆಲ್ಲ ಯಾವ ಲೆಕ್ಕ ಅಮ್ಮಿಯವ್ರೆ ಅವನ್ಗೆ? ನಾವುಗಳೆಲ್ಲ ಅವನನ್ನ ಎದುರಾಕೊಂಡ್ರೆ ಅವ್ನು ಸುಮ್ನೆ ಇರ್ತಾನ? ಅವ್ನ್ ಯಾರಿಗಾದ್ರೂ ಏನಾದ್ರು ತೊಂದರೆ ಮಾಡ್ತಾನೆ ಅಂತ ಭಯ ಆಗದೆ ಇರ್ತದ ಹೇಳಿ? ಕೈ ಮುಗ್ದು ಬೇಡ್ಕತೀನಿ, ದಯವಿಟ್ಟು ಅವ್ನ ತಂಟೆಗೆ ಹೋಗ್ಬೇಡಿ.
ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಹರಿ ಬ್ರದರ್ಗೂ ನಾನು ಇದನ್ನೇ ಹೇಳ್ತೀವಿ, ಅವ್ರು ನನ್ನ ಮಾತೇ ಕೇಳ್ತಿಲ್ಲ. ನೀವ ಈ ಮಾತು ಹೇಳ್ತಿರೋದು ನನಗ್ ನಂಬಕ್ಕೆ ಆಗ್ತಿಲ್ಲ. ಹೌದು, ನಾವು ನೀವ್ ಯಾವ ಗಲಾಟೆಗೂ ಹೋಗ್ಬಾರ್ದು ಅಂತ ಹೇಳಿದ್ವಿ, ನೀವ್ ಶಾಂತವಾಗಿದ್ದೀರಾ ಅಂತ ನಮ್ಗೆ ಖುಷಿನೂ ಇದೆ. ಆದ್ರೆ ನೀವು ಈ ಮಟ್ಟಿಗೆ ಬದ್ಲಾಗ್ಬಾರ್ದಿತ್ತು ಜೋಗಿ ಅವ್ರೆ. ನಾವ್ ಹೇಳಿದ್ದು ದ್ವೇಷ ಬೇಡ ಅಂತ, ಆದ್ರೆ ಅನ್ಯಾಯ ನಡೀತಾ ಇದ್ರು ಕೈ ಕಟ್ಕೊಂಡ್ ಕೂರಿ ಅಂತ ಹೇಳಿಲ್ಲ. ಹರಿ ಹೇಳ್ದಾಗೆ ಹೊಡಿರಿ ಬಡಿರಿ ಅಂತ ನಾವ್ ಹೇಳ್ತಾ ಇಲ್ಲ. ಅನ್ಯಾಯ ನಡೀತಾ ಇದ್ರು ಅದನ್ನ ನೋಡ್ಕೊಂಡು ನೀವು ದೂರ ಹೋಗ್ತಿದ್ದೀರಲ್ಲ, ನಿಮಗ್ ಏನ್ ಹೇಳ್ಬೇಕು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ನನಗೆ 2 ಡೋನಿ ಮೇಲೂ ಒಟ್ಟಿಗೆ ಕಾಲಿಟ್ಟು ಪ್ರಯಾಣ ಮಾಡೋ ಆಟ ಗೊತ್ತಿಲ್ಲ ಅಮ್ಮಿಯವ್ರೆ. ಇದ್ರೆ ರಾವಣನ್ ತರ ಇರ್ತೀನಿ, ಇಲ್ಲ ರಾಮನ್ ತರ ಇರ್ತೀನಿ. ಇಷ್ಟು ದಿನ ರಾವಣನ್ ತರ ಬದುಕು. ಆದ್ರೆ ನಮ್ಮ ಮನೆಯವರು ನೀವು ಎಲ್ಲ ಇಷ್ಟೊಂದು ಕೇಳ್ಕೊಂಡ ಮೇಲೆ ಹಂಗ ಬದುಕು ಅರ್ಥ ಇಲ್ಲ ಅಂತ ಅರ್ಥ ಆದ್ಮೇಲೆ ನಾನು ಬದಲಾಯಿಸ್ಕೋಬೇಕು ಅಂತ ಈ ಬದಲಾವಣೆ ತಗೊಂಡೆ. ಆದ್ರೆ ಇವಾಗ ನೀವುಗಳೇ ಮತ್ತೆ ನಾನು ಹಂಗೆ ಬದುಕ್ಬೇಕು ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ನನ್ ಕೈಲಿ ಅದನ್ನ ತಗೊಳಕ್ ಆಗಲ್ಲ. ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಕೋಪ ದ್ವೇಷನೆಲ್ಲ ಸಾಧ್ಸಕ್ ಹೋಗ್ಬಾರ್ದು. ಒಂದ್ ವೇಳೆ ನನ್ ಮಾತನ್ ಮೀರಿ ನೀವು ಮಾಡಿದ್ದೆ ನಡಿಬೇಕು ಅಂತ ಏನಾದ್ರು ನೀವು ಮನೆಯಿಂದ ಆಚೆ ಹೋಗ್ಬೇಕು ಅಂದ್ರೆ ನಾನು ಶವದ ಏನ್ ಹೀಗಾಗೋಯ್ತು? ಹೇಗಿದ್ವಿ, ಈಗ ಎಲ್ಲದಕ್ಕೂ ಹೆದರೋ ಪರಿಸ್ಥಿತಿ ಬಂದಿದ್ಯಲ್ಲ ಇವ್ರೆ. ಗಂಗವ್ವ, ಅದ್ಯಾವ್ದೋ 160 ಕೋಟಿ ಬರ್ತದೆ ಅಂತ ಹೇಳಿದ್ದಲ್ಲ, ಅಡಿಲೇನಾಯ್ತು? ಅಪ್ಪಯ್ಯ 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 ಖುಷಿ ಸರ್, ಅಪ್ಪಯ್ಯ ಖುಷಿ ವಿಚಾರ ಮೇಡಮು, ಖುಷಿ ವಿಚಾರ. ಏನಾಯ್ತಲ್ಲ? ಅಪ್ಪಯ್ಯ ಫೋನ್ ಮೇಲ್ ಫೋನು ಬರ್ತಾನೆ ಐತೆ ಅಪ್ಪಯ್ಯ. ಆ ಊರಿಂದ ಫೋನ್ ಬರ್ತಿದೆ, ಈ ಊರಿಂದ ಫೋನ್ ಬರ್ತಿದೆ, ಅವ್ನ್ ಫೋನ್ ಮಾಡ್ತಾರೆ, ಇವ್ನ್ ಫೋನ್ ಮಾಡ್ತಾರೆ, ಎಲ್ಲರೂ ಫೋನ್ ಮೇಲ್ ಫೋನ್ ಮಾಡ್ತಾವ್ರೆ ಅಪ್ಪಯ್ಯ. ನೀವ್ ಮಾಡಿರೋ ಕೆಲ್ಸಕ್ಕೆ ಎಲ್ಲರೂ ಖುಷಿ ಆಗ್ಬಿಟ್ಟವ್ರೆ. ಎಲ್ಲ ರೌಡಿಗಳು ಫೋನ್ ಮಾಡ್ಕೊಂಡು ನಿಮ್ ಅಪ್ಪಯ್ಯ ಒಳ್ಳೆ ಕೆಲ್ಸ ಮಾಡವ್ರೆ ಅಂತ ಹೇಳ್ಕೊಂಡು ಫೋನ್ ನಾಗೇನೆ ಎಣ್ಣೆ ಪಾಟಿ ಮಾಡ್ತಾವ್ರೆ ಅಪ್ಪಯ್ಯ. ಅಂದ್ರೆ ಎಲ್ಲಾ ಕಡೆ ಸುದ್ದಿ ಹಬ್ಬಿಟ್ಟೈತೆ ಅನ್ನು. ಮತ್ತೆ ಅಪ್ಪಯ್ಯ ನಿಷ್ಟೇ ತಕ ಬಂದಿರೋದಿಕ್ಕೆ ರೌಡಿಗಳೆಲ್ಲ ಖುಷಿ ಆಗ್ಬಿಟ್ಟು ಇನ್ ಮುಂದಕ್ಕೆ ಏನಿದ್ರು ನಮ್ ಸಪೋರ್ಟ್ ಎಲ್ಲ ಶಿವರುದ್ರಪ್ಪ ಅವ್ರಿಗೆ ಅಂತ ಹೇಳ್ತಾವ್ರೆ. ಇದೇ ನನಗೂ ಬೇಕಿತ್ತು ಕಂಡ್ಲ. ನಾನ್ ಯಾರು? ಹೋಮ್ ಮಿನಿಸ್ಟರ್. ನನ್ನನ್ನ ಪೆರೇಡ್ ಕರಿತಾವಳಲ್ಲ, ಇನ್ ಯಾವ ಜನ್ಮದಾಗೂ ಪೆರೇಡ್ ಅನ್ನ ಶಬ್ದ ಎತ್ತಬಾರ್ದು ಹಂಗ ಮಾಡ್ ಕೂರ್ಸಿ ರುದ್ರ. ಇದ್ರಿಂದ ನೋಡು, ಒಂದೇ ಕಲ್ನಾಗೆ 2 ಅಕ್ಕಿ ಹೊಡ್ದಂಗ ಆಯ್ತು. ಒಂದ್ ಕಡೆ ಪೆರೇಡ್ಗೆ ಹೋಗೋದು ತಪ್ತು, ಇನ್ನೊಂದ್ ಕಡೆ ಆ ರೌಡಿಗಳ ಸಪೋರ್ಟ್ ಎಲ್ಲ ಸಿಕ್ತು. ನಮ್ ತಾಕತ್ತು ಇನ್ನ ಹೆಚ್ಚಾಯ್ತು ಕಂಡ್ಲ. ಸೂಪರ್ ಕಣಪ್ಪಯ್ಯ ನೀನು. ಎಕ್ಸಾಕ್ಟ್ಲಿ, ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೀವೇನಾದ್ರೂ ಪರೇಡ್ ಅಟೆಂಡ್ ಮಾಡಿರ್ಲಿಲ್ಲ ಅಂದ್ರೆ ಆ ಮಾಲಿನಿ ಏನ್ ಮಾಡ್ತಾಳೋ, ನಿಮ್ಮನ್ನ ಯಾವ ಕೇಸ್ಗೆ ಸಿಕ್ಕಾಕ್ಸ್ತಾಳೋ ಅಂತ ತುಂಬಾ ಭಯ ಬಿದ್ಬಿಟ್ಟಿದ್ದೆ. ಬಟ್ ಲಕ್ಕಿಲಿ ಕರೆಕ್ಟ್ ಟೈಮ್ಗೆ ಸ್ಟೇ ಆರ್ಡರ್ ತಂದು ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ರಿ. ಈಗ ನೋಡಿ, ಪ್ರೊಫೆಷನಲ್ ಆಗೋ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ ಅಂಡ್ ರೌಡಿಗಳ ಸಪೋರ್ಟ್ ತಗೊಂಡಿದ್ದೀರಾ. ಈ ಶಿವರುದ್ರಪ್ಪ ಅಂದ್ರೆ ಸುಮ್ಕೇನ ಗಂಗವ್ವ? ಏನೋ ಆ ಗೌರವನ್ನ ಹುಟ್ಟಡಕ್ಸೋಣ ಅಂತ ಈವಮ್ಮನ್ನ ಟ್ರಾನ್ಸ್ಫರ್ ಮಾಡ್ಕೊಂಬಂದು ಅದು ದುಡ್ಡು ಕೊಟ್ಟಿ ಕರ್ಕೊಂಬಂದ್ರೆ ಇವಳು ನಮ್ ಬುಡಕ್ಕೆ ಬರದ. ಆ ಕಾಸ್ನೆಲ್ಲ ನಮ್ ಮುಖದ ಮೇಲೆ ಎಸ್ಲು. ಆಮೇಲೆ ನಮ್ಗ ಅವಮಾನ ಮಾಡಿದ್ದು 1 ಈಗ ನಾನೇ ಆ DC-ಗಿಂತ ಪವರ್ಫುಲ್ ಆಗಿದ್ದೀನಿ. ನನ್ನನ್ನೇ ಪೆರೇಡಿಗೆ ಕರೆದ್ರೆ ಬುಟ್ಟೆನ ನಾನು. ಈಗ ಆ ಅಮ್ಮ ತೆಪ್ಪು ಕುಂತ್ಕೋಬೇಕು. ಆ ರೌಡಿಗಳ ಸಪೋರ್ಟ್ ಇರೋದ್ರಿಂದ ನಾವು ಯಾವ ಡೀಲ್ ಬೇಕಾರ ಮಾಡ್ಕೋಬಹುದು. ಎಲ್ಲ ಕಡೆನು ನಮಗೆ ರಾಜ ಮರ್ಯಾದೆ. ಒಂದ್ ಕಡೆ ಮಿನಿಸ್ಟರ್ ಅಂತ, ಇನ್ನೊಂದ್ ಕಡೆ ಆ ಪೆರೇಡ್ ನ ತಪ್ಸದೆ ಅಂತ ರೌಡಿಗಳ ಸಪೋರ್ಟ್. ಎಲ್ಲಾ ಕಡೆನು ನಾವು ಸೇಪೆ. ಆ ಮಾಲಿನಿ ಆಟ ಕ್ಲಾಪು. ಅಪ್ಪಯ್ಯ ಯಾವ ಕಾರಣಕ್ಕೂ ಆ ಮಾಲಿನಿನ್ ಮಾತ್ರ ಸುಮ್ಕೆ ಬಿಡ್ಬಾರ್ದು ಅಪ್ಪಯ್ಯ. ನಮ್ಗೆ ಸವಾಲಾಗ್ತಾಳ, ಬಿಡ್ಬಾರ್ದು ಅಪ್ಪಯ್ಯ. ಅವಳಿಗೊಂದ್ ಗತಿ ಕಾಣಿಸ್ಲೇಬೇಕು. ಹೋಗಂಡ್ ನಾನ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಲಿ ಅಂತ ನನ್ನ PA ಮಾಡ್ಕೊಂಡ್ರೆ ಏಟ್ ಗಾಂಚಾಲಿ ತೋರಿಸ್ತಾಳೆ ಅವಮ್ಮ. ನನ್ನ ಹತ್ರನೇ ಇದ್ಕೊಂಡು ನನ್ನ ಕೈನಾಗೆ ಕೆಲ್ಸ ಮಾಡ್ಕೊಂಡು ನನ್ನ ಎಡೆಮುರಿ ಕಟ್ಟಕ್ಕೆ ಬತ್ತಾಳಲ್ಲ. ಚಾಲಾಕ ಅವಳೆ. ಅವಳು ಕಟ್ಲಿ ನನ್ನ ಎಡೆಮುರಿ ಕಟ್ಟಕ್ ಬತ್ತಾಳ ಅವಳು ಕಟ್ಟ ಅಷ್ಟ್ರಲ್ಲಿ ಅವಳು ಚಟ್ಟನೆ ಕಟ್ಬಿಡವ. ಆಲ್ರೆಡಿ ಅವಳು ಬದುಕಿದ್ದು ಸತ್ತಾಗೆ. ಅವಳಿಗೆ ತುಂಬಾ ಮೆರೆಯೋ ಅಭ್ಯಾಸ. ಈಗ ನಾವು ಅವಳು ಎಲ್ಲೇ ಹೋದ್ರೂ ಅವಮಾನ ಮಾಡ್ತಿದೀವಲ್ವಾ, ಆಲ್ರೆಡಿ ಅರ್ಧ ಸೋತಿದ್ದಾಳೆ, ಇನ್ ಅರ್ಧ ಸೋತ್ರೆ ಪೂರ್ತಿ ಸತ್ತಾಗೆ. ಅದೇ ಮತ್ತೆ ಗಂಡ SP ಎಂಡ್ರು DC ಇವ್ರಿಬ್ರು ನಮ್ ಜೊತೆ ಸೇರಿಸ್ಕೊಂಡು ಡೀಲ್ ಮೇಲೆ ಡೀಲ್ ಮಾಡಿ ಕೋಟಿ ಗುಡ್ಡೆ ಹಾಕಳವ ಅಂತ ಅನ್ಕೊಂಡ್ರೆ ಈ ನನ್ನ ಮಕ್ಳು ನಮ್ಮ ಎದುರುಗಡೆ ಬಾಲ ಬುಚ್ತಾರೆ. ಏನು ಗಂಡ ಹೆಂಡತಿ ದೂರಾಗಿ ಅವರಲ್ಲ ಅಂತ ಸುಮ್ಕೆ ಇದ್ರೆ ಒಂದು ಚಾನ್ಸ್ ಕೊಟ್ಟು ನೋಡ, ಬದ್ಲಾದ್ರೆ ಸರಿ. ಇಲ್ಲ ಅಂದ್ರೆ ಅವ್ರ ಇಡೀ ಕುಟುಂಬವ ಹೊಸ್ಕಾಕ್ಬಿಡವ. ವಿಷಯ ಏನು ಅಂತ ಬೇಗ ಹೇಳಿ, ನಂಗೆ ಟೈಮ್ ಆಗ್. ನೋಡಿ, ನಾನು ನಿಮ್ ಅಕ್ಕನಾಗಿ ನಿಮ್ಮಿಬ್ರಿಗೂ ಒಂದ್ ಕಿವಿ ಮಾತು ಹೇಳ್ಬೇಕು. ಅಲ್ಲ, ಹೇಗಿದ್ರಿ ನಿಮ್ಮಿಬ್ರು ನೋಡಿದ್ರೆ ಬೇರೆ ಲವರ್ಸ್ ಕೂಡ ಹೊಟ್ಟೆ ಉರ್ಕೋಬೇಕು. ಅಷ್ಟು ಕ್ಲೋಸ್ ಆಗಿದ್ರಿ, ಅಷ್ಟು ಪ್ರೀತಿಸ್ತಾ ಇದ್ರಿ. ಆದ್ರೆ ಈಗ ನೀವಿಬ್ರು ಡಿವೋರ್ಸ್ ತಗೊಂಡಿದೀರಾ.
ನಿಮ್ಮಿಬ್ರು ನೋಡ್ತಾ ಇದ್ರೆ ನಂಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ? ಹೌದು, ಇದು ನಿಮ್ಮಿಬ್ರು ಪರ್ಸನಲ್ ವಿಚಾರ, ನಾನ್ ಇದ್ರಲ್ಲಿ ಮೂಗ್ ತೂರ್ಸ್ಬಾರ್ದು. ಆದ್ರೆ ನಿಮ್ಮಿಬ್ರನ್ನ ಹೀಗ್ ನೋಡಕ್ಕೆ ನನಗ್ ಆಗ್ತಾ ಇಲ್ಲ. ನೋಡಿ, ಜೀವನದಲ್ಲಿ ಪ್ರೀತಿ ಎಲ್ರಿಗೂ ಸಿಗಲ್ಲ, ಬಟ್ ಯು ಬೋತ್ ಆರ್ ವೆರಿ ಲಕ್ಕಿಯಸ್ಟ್. ಅದಕ್ಕೆ ನಿಮ್ ಪ್ರೀತಿ ನಿಮಗ್ ಸಿಕ್ಕಿದೆ. ಆ ಪ್ರೀತಿನ ಉಳಿಸ್ಕೊಂಡು ಖುಷಿಯಿಂದ ನಿಮ್ ಲೈಫ್ ನ ಲೀಡ್ ಮಾಡೋದ್ ಬಿಟ್ಟು ಯಾವ್ದೋ ಸಣ್ಣ ಪುಟ್ಟ ವಿಚಾರಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿರೋ ನೀವಿಬ್ರು ಆಫ್ಟರ್ ಆಲ್ ಒಂದ್ ಸೈನ್ ಇಂದ ದೂರ ಆಗ್ತಿದ್ದೀರಾ ಅಂದ್ರೆ ಅದ್ ನಿಮಗ್ ನೀವೇ ಮಾಡ್ಕೊಳ್ತಿರೋ ಮೋಸ. ಪ್ಲೀಸ್ ನನ್ ಮಾತ್ ಕೇಳಿ. ನೋಡಿ, ದಯವಿಟ್ಟು ನಿಮ್ಮಿಬ್ರು ಪ್ರೀತಿನ ಹೀಗೆ ಬಾಡೋದಿಕ್ ಬಿಡ್ಬೇಡಿ. ಪ್ಲೀಸ್ ನನ್ ಮಾತ್ ಕೇಳಿ, ಇಬ್ರು ಒಂದಾಗಿ. ಏನು ಅನ್ಕೋಬೇಡಿ, ನೀವು ನಮಗ್ ಸೀನಿಯರ್ ಆಗಿ ನಮ್ ವೆಲ್ ವಿಷರ್ ಆಗಿ ನಮ್ ಇಬ್ರು ಸಂಬಂಧ ಚೆನ್ನಾಗಿರ್ಬೇಕು ಅಂತ ಅನ್ಕೋತಾ ಇದೀರಾ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್, ಬಟ್ ಇಟ್ ಇಸ್ ಟೂ ಲೇಟ್. ನಮ್ಗೆ ಡೈವರ್ಸ್ ಆಗಿ ತುಂಬಾ ವರ್ಷನೇ ಆಯ್ತು. ಹೌದು, ಪ್ರೀತಿ ಸಸಿನ ಬಾಡಕ್ ಬಿಡ್ಬಾರ್ದು, ಆದ್ರೆ ನಾವ್ ಅದನ್ನ ಚೂಟೆ ಬಿಟ್ಟಿದೀವಿ. ಚಿಗ್ರದಲ್ಲಿಂದ ಬಂತ ಹೇಳಿ ಹಾಗ ಅನ್ಕೋಬೇಡ ಹರಿ, ನೀವಿಬ್ರು ಜಸ್ಟ್ ಒಂದ್ ಸೈನ್ ಇಂದ ದೂರ ಆಗಿದ್ದೀರಾ ಅಷ್ಟೇ, ಆದ್ರೆ ಮನ್ಸಿಂದ ಅಲ್ವಲ್ಲ. ಐ ಆಮ್ ಡ್ಯಾಮ್ ಶ್ಯೂರ್ ನಿಮ್ಮಿಬ್ರು ಮನ್ಸಲ್ಲಿ ಇನ್ನೂ ಆ ಪ್ರೀತಿ ಹಾಗೆ ಇದೆ ಅಂತ. ಮಾಲಿನಿ, ನೀನಾದ್ರೂ ಹೇಳು, ನೀವಿಬ್ರು ಒಟ್ಟಿಗೆ ಬದುಕ್ತೀರಾ ಅಲ್ವಾ? ವಿಜಯಕ್ಕ, ಒಡೆದ ಹಾಲು ನೈವೇದ್ಯಕ್ಕೆ ಒಳ್ಳೇದಲ್ಲ. ಒಡೆದ ಸಂಬಂಧ ಯಾವತ್ತೂ ನೆಮ್ಮದಿಯ ಗೂಡಾಗೋದಕ್ಕಾಗಲ್ಲ. ನಮ್ಮಿಬ್ರು ಮಧ್ಯ ಈಗ ಉಳ್ದಿರೋದು ಸ್ನೇಹ ಮಾತ್ರ. ಅದನ್ನ ಹಾಗೆ ಇರೋದಕ್ ಬಿಟ್ಬಿಡಿ. ಇದ್ರ ಬಗ್ಗೆ ಮತ್ತೆ ಮಾತಾಡ್ಬೇಡಿ. ನೋಡಿ, ಪ್ರೀತಿಸಿದವರು ಹೀಗೆಲ್ಲ ದೂರ ಇರಬಾರ್ದು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಮ್ ಇಬ್ಬರು ರೂಟ್ ಬೇರೆ ಬೇರೆ ಇದೆ. ಈಗ ಒಂದೇ ದಾರಿಲಿ ನಡಿ ಅಂತಂದ್ರೆ ಇಟ್ಸ್ ನಾಟ್ ಈಸಿ ಟಾಸ್ಕ್. ಹೌದು, ಈಸಿ ಅಲ್ಲ, ಆದ್ರೆ ಆಗೋದೇ ಇಲ್ಲ ಅಂತ ಏನಿಲ್ವಲ್ಲ. ನೋಡಿ, ನಮ್ ಗೌರಿ ಶಂಕರ ಕೂಡ ವರ್ಷಂಗಟ್ಲೆ ಹೀಗೆ ದೂರ ಇದ್ರು, ಆದ್ರೆ ಈಗ ಅವ್ರಿಬ್ರು ಒಂದಾಗಿದ್ದಾರೆ, ತುಂಬಾ ಖುಷಿಯಾಗಿದ್ದಾರೆ. ನಿಮ್ಗೆ ಈ ವಿಷಯ ಗೊತ್ತೋ ಗೊತ್ತಿಲ್ವೋ ನನ್ಗಂತೂ ಗೊತ್ತಿಲ್ಲ. ಗೌರಿ ಶಂಕರನ್ ಮದ್ವೆ ವಿಷಯದಲ್ಲಿ ಗೌರಿಗೆ ಯಾವ್ದೇ ರೀತಿ ಆಸಕ್ತಿ ಇರ್ಲಿಲ್ಲ. ಶಂಕರಂಗ್ ಮಾತ್ರ ಇದ್ರಲ್ಲಿ ಇಂಟ್ರೆಸ್ಟ್ ಇದ್ದಿದ್ದು, ಅವ್ನ್ ಮಾತ್ರ ಪ್ರೀತಿಸಿದ್ದು. ಆದ್ರೆ ಈಗ ನೋಡಿ, ಅವರಿಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಅವ್ರ ಪ್ರೀತಿ ಸಸಿ ಈಗ ಹೆಮ್ಮರ ಆಗಿ ಬೆಳ್ದಿದೆ. ಆದ್ರೆ ನಿಮ್ಮಿಬ್ರ ವಿಷಯದಲ್ಲಿ ಹಾಗಿಲ್ಲ. ನೀವಿಬ್ರು ಮೊದ್ಲಿಂದಾನು ಪ್ರೀತಿಸಿದೀರಾ, ಪ್ರೀತಿಸಿ ಮದ್ವೆ ಕೂಡ ಆಗಿದ್ದೀರಾ. ಖಂಡಿತ ನಿಮ್ ಪ್ರೀತಿ ಗೆದ್ದೇ ಗೆಲ್ಲುತ್ತೆ ಅಲ್ವಾ? ಆದ್ರೆ ನೀವಿಬ್ರು ಈಗ ಮನ್ಸ್ ಮಾಡ್ಬೇಕು ಅಷ್ಟೇ. ಕೊನೆ ಪಕ್ಷ ನಿಮ್ ಮಗಳಿಗೆ ನಿಮ್ಮಿಬ್ರು ಪ್ರೀತಿ ಸಿಗ್ಬೇಕು ಅಂತನಾದ್ರೂ ಒಂದಾಗಿ ಹೇಳ್ಬೇಕು ಅನ್ಸ್ತು, ಹೇಳಿದೀನಿ. ಸಜೆಷನ್ ನಂದು, ಡಿಸಿಷನ್ ನಿಮ್ಮಿಬ್ರದೆ. ನೆಕ್ಸ್ಟ್ ವೀಕ್ ಕನಸು ನಿನ್ ಜೊತೆ ಸ್ಪೆಂಡ್ ಗುಡ್ ಟೈಮ್ ವಿತ್ ಹರ್. ಅದನ್ ಮಿಸ್ ಮಾಡ್ಕೊಂಡ್ರೆ ಇನ್ನು 6 ತಿಂಗಳು ನೀನ್ ಅವಳನ್ನ ನೋಡೋದಕ್ಕಾಗಲ್ಲ. ಬಾಯ್. ಓದ್ತಾ ಇದೀಯಾ ಸಂದಾಗಿ? ಗುಂಡನ್ ಮಿಸ್ ಮಾಡ್ಕೋತಾ ಇದೀಯನವ? ಸಂಕ್ರ, ನಾಳೆ ಕಾರ್ಯಕ್ಕೆ ಎಲ್ಲ ತಯಾರಾಗತ್ತೇನಪ್ಪ? ಎಲ್ಲ ತಯಾರಾಗದೆ ಕಣವ. ಬಿರ್ನೆ ಎದ್ದು ಎಲ್ರು ರೆಡಿ ಆಗ್ಬಿಡಿ, ಹೋಗುವ. ಪಾಪ ಭೈರಾದೇವಿ ಅತ್ತೆ ಹಳೇದನ್ನೆಲ್ಲ ಮರ್ತು ನಮ್ಗಳ ಜೊತೆ ಖುಷಿಯಾಗಿರೋಣ ಅಂತ ಬಂದಿದ್ರು. ಪಾಪ ಅಕ್ಕ, ಅವ್ರ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ನೋಡ್ನಿಲ್ಲ. ಹಿಮಾಲಯ ಎಲ್ಲ ಸುತ್ಕೊಂಡ್ ಬಂದ್ಮೇಕೆ ಈ ಮನೇಲಿ ನೆಮ್ಮದಿಯಾಗಿ ಜೀವನ ಕಳಿಯುಮ ಅಂತ ಅನ್ಕೊಂಡಿದ್ರು. ನೋಡಿದ್ರೆ ಈ ತರ ಅಂತ್ಯ ಕಂಡ್ಬಿಟ್ರು. ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ, ಆದ್ರೆ ಊರ್ನಲ್ಲಿ ಯಾರನ್ನ ಕೇಳಿದ್ರು ಏನೇ ಕಷ್ಟ ಇದ್ರು ಅಣ್ಣ ಸಹಾಯ ಮಾಡ್ತಾನೆ, ಅಣ್ಣ ಸಹಾಯ ಮಾಡ್ತಾನೆ ಅಂತ ಹೇಳ್ತಾವ್ರೆ. ನಮ್ ಮನೇಲಿ ಒಂದ್ ಮಗ ತಪ್ಪಿಸ್ಕೊಂಡಿದ್ರೆ ಹೆಂಗಾದ್ರೂ ಅವನನ್ನು ಹುಡುಕರು. ಇವತ್ತು ನಮ್ಮ ಅವನ್ ಕಾರ್ಯ ಅದೇ, ಅದನ್ನ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಹೆಂಗಾದ್ರೂ ಗುಂಡ ನಮಗ್ ಸಿಗೋಂಗ್ ಮಾಡು.